ಎಲ್ರಿಗೂ ನಮಸ್ಕಾರ. ಇವತ್ತು ಲೈಂಗಿಕ ಸಮಸ್ಯೆ ಇರುವವರಿಗೆ ಒಳ್ಳೆ ಸಿದ್ಧೌಷಧ ರೆಡಿ ಮಾಡಿದ್ದೀನಿ. ಆ ಔಷಧ ಸುಮಾರು ಒಂದು ತಿಂಗಳವರೆಗೆ ಕೊಡ್ತೀವಿ. ಅದನ್ನು 30 ದಿನಗಳವರೆಗೆ ಸೇವಿಸಿದರೆ ಎಂಥದೇ ಲೈಂಗಿಕ ಸಮಸ್ಯೆ ಆಗಿರ್ಬೋದು ಅದನ್ನು ನಿರ್ಮೂಲನೆ ಮಾಡ್ಕೋಬೋದು. ಕೆಲವರಿಗೆ ಎರೆಕ್ಷನ್ ಚೆನ್ನಾಗಿ ಬರಲ್ಲ, ಅಂದರೆ ಸ್ಟ್ರೆಂತ್ ಆಗಲ್ಲ. ಇನ್ನು ಕೆಲವರಿಗೆ ಸ್ಟ್ರೆಂತ್ ಆದ್ರೂ ಪ್ರವೇಶ ಮಾಡ್ತಾ ಇದ್ದಂಗೆ 1-2 ನಿಮಿಷದಲ್ಲಿ ಬಿದ್ದೋಗಿಬಿಡುತ್ತೆ. ಯೂರಿಯಾ ನೀರಿನ ಥರ ಪತ್ಲ ಆಗಿರುತ್ತದೆ, ತೆಳ್ಳಗಾಗಿರ್ತದೆ. ಈ ರೀತಿ ಹಲವಾರು ಸಮಸ್ಯೆಗಳಿರ್ತವೆ. ಅವ್ರು ಅಂದ್ಕೊಳ್ತಾರೆ ಎದುರಿನ ಪಾರ್ಟಿಗೆ ಒಂದು ಸಂತೋಷಪಡಿಸಲಿಕ್ಕೆ ಸುಮಾರು ಒಂದು 15 ನಿಮಿಷ ಆದರೂ ಇರಬೇಕಂತೇಳಿ. ಆದರೆ ಇವರಿಂದ ಆಗಲ್ಲ. ಪ್ರವೇಶ ಆಗ್ತಿದ್ದಂಗೆ ಬಿದ್ದೋಗಿಬಿಡುತ್ತೆ. ಅವರಿಗೆ ಟೆನ್ಷನ್ ಆಗುತ್ತೆ, ಮನಸ್ತಾಪ ಆಗುತ್ತೆ, ಎಲ್ಲೋ ಒಂದು ಕಡೆಗೆ ಮುಜುಗರ ಆಗುತ್ತೆ. ಅದಕ್ಕಾಗಿ ಅಂಥದಕ್ಕೆಲ್ಲ ಫುಲ್ ಸ್ಟಾಪ್. 1 ತಿಂಗಳವರೆಗೆ ನಾನು ಕೊಡುವಂಥ ಔಷಧಿ ಇದು ಕಂಪಲ್ಸರಿ ಆಯುರ್ವೇದ ಔಷಧಿ ಆಗಿದೆ. ಇದನ್ನು ತೆಗೆದುಕೊಂಡ್ರೆ 5 ಥರದ ಔಷಧಿ ಕೊಡ್ತೀವಿ. ಇದನ್ನು ಉಪಯೋಗ ಮಾಡಿದರೆ ಖಂಡಿತವಾಗಿ ಯಾವುದೇ ತರಹದ ಲೈಂಗಿಕ ಸಮಸ್ಯೆಗಳಿದ್ದರೆ ಪೂರ್ತಿ ನಿರ್ಮೂಲನೆ ಆಗ್ತವೆ. ತಾವು ತೊಗೊಂಡು ಒಂದು 3 ದಿನದಿಂದ ಒಂದು 5 ದಿನದ ಒಳಗೆ ತಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅದು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ನಾನೀಗ ತಿಳಿಸ್ತೀನಿ. ತಮಗೆ ಯಾವುದೇ ತರಹದ ಲೈಂಗಿಕ ಸಮಸ್ಯೆ, ಎರೆಕ್ಷನ್ ಚೆನ್ನಾಗಿ ಆಗದೇ ಇರ್ಬೋದು, ನಂತರ ಶೀಘ್ರ ಸ್ಖಲನ ಆಗಿರ್ಬೋದು, ನಂತರ ಲಿಂಗ ಸಣ್ಣದಾಗಿರ್ಬೋದು, ದಪ್ಪ ಆಗದೇ ಇರ್ಬೋದು, ಇವೆಲ್ಲದಕ್ಕೆ ಪರಿಹಾರ ಇದಿದೆ. ಅದಕ್ಕಾಗಿ ಇದನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಹೇಳ್ತೀನಿ. ಇದು ಒಂದು ಹಲ್ವಾ ಬರುತ್ತೆ. ಇದು 250 ಗ್ರಾಮ್ ಇರುತ್ತೆ. ಇದನ್ನು ರಾತ್ರಿಗೆ ಒಂದು ಚಮಚ ತೆಗೆದುಕೊಳ್ಬೇಕು. ಇದರಿಂದ ಇದು ಹಲ್ವಾ ಇರುತ್ತೆ. ಹಿಂಗೆ ರಾತ್ರಿಗೆ ಮಲಗೋ ಸಮಯದಲ್ಲಿ 1 ಚಮಚ ಹಲ್ವಾ ತೊಗೊಳ್ಬೇಕು. ಮೇಲೆ 1 ಗ್ಲಾಸು ಹಾಲು ಕುಡಿಬೇಕು. ಹಾಲು ಕುಡಿದು ಊಟದ ನಂತರ ರಾತ್ರಿ, ಅದಾದ ನಂತರ ಬೆಳಗ್ಗೆ ಇದರಲ್ಲಿ 30 ಔಷಧಿ ಚೀಟ್ಗಳನ್ನು ಕೊಟ್ಟಿರ್ತೀವಿ. ಈ ರೀತಿ 30 ಇದು ಒಂಥರ ಇರುತ್ತೆ. ನಂತರ ಇದು 30 ಇರುತ್ತೆ. ಈ ಥರ ಎರಡು ತರಹದ ಔಷಧಿಗಳನ್ನು ಕೊಟ್ಟಿರ್ತೀವಿ. ಈ ಎರಡರಲ್ಲಿ ಒಂದೊಂದು ಚೀಟಿ ತೊಗೊಂಡು ಹಾಲಿನಲ್ಲಿ ಹಾಕ್ಕೊಂಡು ಬೆಳಗ್ಗೆ ಊಟದ ನಂತರ ಅಥವಾ ನಾಷ್ಟದ ನಂತರ ಇದನ್ನು ಸೇವನೆ ಮಾಡಬೇಕು. ಹಾಲಿನಲ್ಲಿ ಅದರಲ್ಲಿ 1 ಚೀಟು, ಇದರಲ್ಲಿ 1 ಚೀಟು, ಇದು 1 ಚೀಟು, ನಂತರ ಇದು 1 ಚೀಟು. ಈ ಎರಡನ್ನು ಹಾಲಿನಲ್ಲಿ ಕಲಿಸ್ಕೊಂಡು ಸೇವನೆ ಮಾಡಬೇಕು ಬೆಳಗ್ಗೆ ಹಾಲಿನಲ್ಲಿ. ಇದು ಆದ ನಂತರ ಮಧ್ಯಾಹ್ನಕ್ಕೆ ನಿಮಗೆ ಊಟ ಆದ ನಂತರ ಮಧ್ಯಾಹ್ನಕ್ಕೆ ಈ ಗುಳಿಗೆಗಳಿರ್ತವೆ. ಈ ಗುಳಿಗೆಯಲ್ಲಿ 2 ಗುಳಿಗೆಗಳನ್ನು ನೀರಿನ ಸಹಾಯತ ತೆಗೆದುಕೊಳ್ಬೋದು. ನೀರಿನೊಂದಿಗೆ ಈ 2 ಗುಳಿಗೆಗಳು ಮಧ್ಯಾಹ್ನಕ್ಕೆ ಊಟದ ನಂತರ ತೆಗೆದುಕೊಳ್ಬೋದು. ಇಷ್ಟಾದ ನಂತರ ಇನ್ನೂ ಒಂದಿದೆ. ಅದಕ್ಕೆ ಅವರಿಗೆ ಲಿಂಗದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಿ, ಅದು ಚಿಕ್ಕದಾಗಿರ್ಬೋದು, ಹಸ್ತಮೈತ್ರ ಮಾಡ್ಕೊಂಡೋದು, ಎರೆಕ್ಷನ್ ಚೆನ್ನಾಗಿ ಆಗದೇ ಇರ್ಬೋದು, ಅದರಲ್ಲಿ ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಅದರಲ್ಲಿ ಕೆಲವೊಂದು ಯಾವುದೇ ರೀತಿಯ ನರಗಳು ಬ್ಲಾಕ್ ಆಗಿತ್ತಂದರೆ ಅಲ್ಲಿ ರಕ್ತದ ಚಲನ ಆಗಲಿಲ್ಲ ಅಂದರೆ ಹಂಗಾಗಿ ಎರೆಕ್ಷನ್ ಚೆನ್ನಾಗಿ ಆಗಲ್ಲ. ಅದಕ್ಕಾಗಿ ಅದನ್ನೆಲ್ಲ ಓಪನ್ ಮಾಡುತ್ತೆ. ಇದು ಈ ಎಣ್ಣೆ ಏನಿದೆ ಅಲ್ಲ, ಇದನ್ನು ತೊಗೊಂಡು ಲಿಂಗದ ಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಅದೇ ರಾತ್ರಿ ಆಗಿರ್ಬೋದು, ಹಗಲಾಗಿರ್ಬೋದು, ನಿಮ್ಗೆ ಯಾವಾಗ ಸಮಯ ಸಿಗುತ್ತೆ ಇದರಿಂದ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡೋದ್ರಿಂದ ಅದರಲ್ಲಿ ಬ್ಲಾಕೇಜ್ ಆಗಿರುವಂಥ ನರಗಳೆಲ್ಲ ಓಪನ್ ಆಗುತ್ತೆ. ಚೆನ್ನಾಗಿ ರಕ್ತಸ್ರಾವ ಚೆನ್ನಾಗಿ ಚಲನ ಆಗುತ್ತೆ. ಆವಾಗ ಯಾವುದೇ ತರಹದ ಕಾಯಿಲೆ ಅದಕ್ಕಿದ್ರೂ ಕೂಡ ಅದು ಹೋಗಿ ಚೆನ್ನಾಗಿ ಎರೆಕ್ಷನ್ ಆಗುತ್ತೆ. ಈ ರೀತಿಯ ಎಲ್ಲ 5 ಥರದ ಔಷಧಿಗಳು ನಾವು ನಿಮಗೆ ಕೊಡ್ತೀವಿ. 1 ತಿಂಗಳ ನೀವು ಸೇವನೆ ಮಾಡಿದರೆ ನಿಮಗೆ ಎಂಥದೇ ಯಾವುದೇ ತರಹದ ಲೈಂಗಿಕ ಸಮಸ್ಯೆಗಳಿದ್ದರೆ ಎಲ್ಲವನ್ನು ನಿರ್ಮೂಲನವಾಗಿ ಒಳ್ಳೆ ಪವರ್ಫುಲ್ಲು ಸ್ಟ್ಯಾಂಡರ್ಡ್ ಆಗಿ ನಿಮ್ಮ ಒಂದು ಶಕ್ತಿ ವೃದ್ಧಿಯಾಗುತ್ತೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕಾಲ್ ಮಾಡಿ ತಿಳ್ಕೊಳ್ತಕ್ಕದ್ದು. ಎಲ್ರಿಗೂ ಧನ್ಯವಾದ. ನಮಸ್ಕಾರ.